ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಿಮಗೋಸ್ಕರ ಒಂದು ಫ್ಲೆಕ್ಸ್ ಸ್ಯಾಲರಿ ಅನ್ನೋ ಒಂದು ಇನ್ಸ್ಟೆಂಟಾಗಿ ಸಿಗುವಂಥ ಲೋನ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಲೋನ್ ಬೇಕಿತ್ತು, ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು, ಎಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಒಂದು ಸಿಗ್ತಾ ಇದೆ ಗಾಯ್ಸ್. ಈ ಒಂದು ಅಪ್ಲಿಕೇಶನಿಂದ ನಮಗೆ ಯಾವ ರೀತಿಯಾಗಿ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ತಿಳಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಏನಿದೆ ವಿವಿಫಿ ಇಂಡಿಯಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವರದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, 5 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ ಕೊಡ್ತಾ ಇದ್ದಾರೆ ಗಾಯ್ಸ್. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿದ್ರೆ ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಒಂದು ಸಿಗ್ತಾ ಇದೆ. ಜಸ್ಟ್ ನಿಮ್ಮ ಒಂದು ಫ್ಯೂ ಡಾಕ್ಯುಮೆಂಟ್ಸ್ ಇಂದ ನಿಮಗೆ ಲೋನ್ ಒಂದು ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಅಪ್ ಟು 3 lakh ವರೆಗೂ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾ ಇದೆ. ಹಾಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಜೊತೆಗೆ ಆಫರ್ಸ್ ಕೂಡ ಮಾಡ್ತಾ ಇದೆ. ನಾವೇನಾದರೂ ಸ್ಯಾಲ್ರಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇತ್ತು ಅಂದರೆ ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಜಸ್ಟ್ ನಮಗೆ 3 ಈಸಿ ಸ್ಟೆಪ್ಸ್ ಅನ್ನೋದು ತೋರಿಸ್ತಾ ಇದೆ ಅಲ್ವಾ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ರಿಯೇಟ್ ಯುವರ್ ಅಕೌಂಟ್. ನಮ್ಮ ಒಂದು ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಜೊತೆಗೆ ರಿಜಿಸ್ಟರ್ ಆದ ನಂತರ ನಮ್ಮ ಒಂದು ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫಿಲ್ ಯುವರ್ ಡೀಟೇಲ್ಸ್. ನಮ್ಮ ಒಂದು ಡೀಟೇಲ್ಸ್, ಬೇಸಿಕ್ ಇನ್ಫಾರ್ಮೇಷನ್ ಹಾಗೆ ಅದರ್ ಇನ್ಫಾರ್ಮೇಷನ್ ನಾವು ಇಲ್ಲಿ ಫಿಲಪ್ ಮಾಡಿದರೆ ಸೆಕೆಂಡ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹಾಗೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಒಂದು ಅಮೌಂಟ್, ನಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ ಅನ್ನು ಆಗೋದು ಇಲ್ಲಿ ತೋರಿಸುತ್ತೆ. ಅಪ್ರೂವ್ ಆದ ತಕ್ಷಣ ನಮಗೆ 3 ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಮ್ಮ ಒಂದು ಅಕೌಂಟ್ನ 2 ಮಿನಿಟ್ಸಲ್ಲಿ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಪೇಪರ್ಲೆಸ್ ಲೋನ್ ಅಪ್ಲಿಕೇಶನ್ ಆಗಿದೆ ಇದು. ಫೈನಲ್ ಆಗಿ ನಮ್ಮ ಒಂದು ಎಲಿಜಿಬಿಲಿಟಿನ ನೋಡ್ಕೊಂಡ್ಬಿಟ್ಟು, ನಮ್ಮ ಒಂದು ಡಾಕ್ಯುಮೆಂಟ್ಸ್ ನೋಡ್ಕೊಂಡ್ಬಿಟ್ಟು ನಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ವಿತ್ಡ್ರಾ ಕೂಡ ಮಾಡ್ಕೋಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಜೊತೆಗೆ. ಇಲ್ಲಿ ರೀಪೇಮೆಂಟ್ ಶೆಡ್ಯೂಲ್ಸ್ ಬಂದ್ಬಿಟ್ಟು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಎಂಜಾಯ್ ಮಾಡ್ಕೋಬೋದು ನಮ್ಮ ಒಂದು ರೀಪೇಮೆಂಟ್ಸ್ನ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದೆ. ಹಾಗೆ ಇಲ್ಲಿ ನಮಗೆ ಅಪ್ ಟು 3 lakh ವರೆಗೂ ಕ್ಯಾಶ್ ಸಿಗ್ತಾ ಇದೆ, ಅಂದರೆ ಕ್ಯಾಶ್ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ ಇರ್ತಾರಲ್ವ ಇಂಡಿಯನ್ಸಲ್ಲಿ, ಅವರಿಗೆ 3 lakh ವರೆಗೂ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಈ ಒಂದು ಬ್ಯಾಂಕ್ ಬಂದ್ಬಿಟ್ಟು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ರಿಜಿಸ್ಟರ್ಡ್ ವಿತ್ ದ RBI ಇಲ್ಲಿ ರಿಜಿಸ್ಟರ್ ಆಗಿದೆ. ಹಾಗೆ ಇಲ್ಲಿ APR ರೇಂಜಸ್ ಬಂದ್ಬಿಟ್ಟು ಬಿಟ್ವೀನ್ 19% ಇಂದ ಹಿಡಿದು 55% ಒಳಗಡೆ ನಮಗೆ APR ರೇಂಜಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಲೋನ್ ಟೆನ್ಯೂರ್ಸ್ ಬಂದ್ಬಿಟ್ಟು ನಮಗೆ 10 to 36 ಮಂತ್ಸ್ ವರೆಗೂ ಸಿಗ್ತಾ ಇದೆ. ಪೇಮೆಂಟ್ ಎಕ್ಸಾಂಪಲ್ ನೋಡೋದಾದರೆ, ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ ಸಪೋಸ್ 50,000 ಇತ್ತು ಅಂತ ಅಂದ್ಕೊಳ್ಳಿ. ಈ ಒಂದು 50,000 ಲೋನ್ ಅಮೌಂಟ್ಗೆ ನಮಗೆ 29% ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಕೊಡ್ತಾರೆ. ಹಾಗೆ ನಮಗೆ ಟೆನ್ಯೂರ್ ಬಂದುಬಿಟ್ಟು 36 ಮಂತ್ಸ್ವರೆಗೂ ಇರುತ್ತೆ. ದ ಮ್ಯಾಕ್ಸಿಮಮ್ APR ಬಂದುಬಿಟ್ಟು 31.16% ನಮಗೆ ಆಗುತ್ತೆ. ಹಾಗೆ 1 ಟೈಮ್ ಪ್ರೊಸೆಸಿಂಗ್ ಫೀಸ್ನ ನಾವು ಪೇ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಪ್ರೊಸೆಸಿಂಗ್ ಫೀಸ್ನ ಪೇ ಮಾಡಿದರೆ ಸಾಕು, ಮತ್ತೆ ಅದನ್ನು ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ 1 ಟೈಮ್ ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ₹1000 ಆಗಿರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಕೂಡ ನಮಗೆ ಇರುತ್ತೆ. ನಮ್ಮ ಒಂದು ಮಿನಿಮಮ್ ಪೇಯಬಲ್ ಬಂದುಬಿಟ್ಟು ₹2054 ಆಗುತ್ತೆ. ಹಾಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು ನಮ್ಮದು ₹74,872 ಆಗುತ್ತೆ. ಈ ಒಂದು 36 ಮಂತ್ಸ್ ಎಂಡಿಗೆ ನಮಗೆ ಇಷ್ಟು ಅಮೌಂಟನ್ನು ನಾವು ಪೇ ಮಾಡಬೇಕಾಗತ್ತೆ. ನೋಡಿದ್ರಲ್ವ ಯಾವ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಲೋನ್ ಇಂಟ್ರೆಸ್ಟ್ ಹಾಗೆ ಪ್ರೊಸೆಸಿಂಗ್ ಫೀಸ್ ಏನೆಲ್ಲ ನಾವು ಅಮೌಂಟ್ ಇರುತ್ತೆ ಅಂತ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ಸ್ ರೇಂಜಸ್ ಫ್ರಮ್ 18% to 36.5% ವರೆಗೂ ನಮಗೆ ಸಿಗ್ತಾ ಇದೆ. ಆ್ಯನ್ಯುವಲ್ ಇಂಟ್ರೆಸ್ಟ್ ನಮಗೆ 18 ಇಂದ ಹಿಡಿದು 36.5% ಒಳಗಡೆ ನಮಗೆ ಅವೈಲೇಬಲ್ ಆಗ್ತಾ ಇದೆ. ಹಾಗೆ ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ₹0 ಇಂದ ಹಿಡಿದು 1250 ವರೆಗೂ ನಮಗೆ ಅಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ಫಸ್ಟ್ ವಿತ್ಡ್ರಾವಲಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 0% to 1.75% ಪರ್ ಮಂತ್ವರೆಗೂ ಆಗ್ತಾ ಇದೆ. ಹಾಗೆ ಇಲ್ಲಿ ಫೀ ರೇಂಜಸ್ ಬಂದುಬಿಟ್ಟು ₹0 to ₹150 ನಮಗೆ ಆಗುತ್ತೆ. ಹಾಗೆ ನಾವು ಇಲ್ಲಿ ನಮ್ಮ ಒಂದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡೋದಿತ್ತು ಲೋನ್ ಅಮೌಂಟು ಅಂತಂತಂದರೆ, ನಮ್ಮ ಒಂದು ಲೋನ್ ಅಮೌಂಟ್ನ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು ಬ್ಯಾಂಕ್ ಅಕೌಂಟ್ಗೆ. ಅದೇ ಸೇಮ್ ಡೇನಲ್ಲೇ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್
ಟೆನ್ಯೂರ್ ಅನ್ನೋದು ಸಿಗ್ತಾ ಇದೆ ನಮ್ಮ ಒಂದು ರೀಪೇಮೆಂಟ್ಗೆ. ಯಾಕೆ ನಾವು ಈ ಒಂದು ಫ್ಲೆಕ್ಸ್ ಸ್ಯಾಲರಿ ಅನ್ನೋದನ್ನ ಚೂಸ್ ಮಾಡ್ಕೋಬೇಕು, ಏನೇನು ಇಲ್ಲಿ ಬೆನಿಫಿಟ್ಸ್ ಇದೆ ಅನ್ನೋದು ನೋಡೋದಾದರೆ ನಮಗೆ ಇಲ್ಲಿ 100% ಕ್ವಿಕ್ ಈಸಿಯಾಗಿ ಸೆಕ್ಯೂರ್ಡ್ ಆಗಿ ಲೋನ್ ಅಪ್ಲೈಯನ್ನು ಮಾಡ್ಕೋಬಹುದು. ಹಾಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಮಿನಿಮಮ್ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ಆಫರೇಬಲಿಂದ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಪ್ರೂವಲ್ ರೇಟ್ ಬಂದುಬಿಟ್ಟು ಹೈ ಲೋನ್ ಅಪ್ರೂವಲ್ ರೇಟ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ಒನ್ ಟೈಮ್ ಅಪ್ರೂವಲ್ ಆಯಿತು ಅಂದರೆ ಸಾಕು, ನಮಗೆ ಎನಿ ಟೈಮ್ ಕ್ಯಾಶ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಮಲ್ಟಿಪಲ್ ವಿತ್ಡ್ರಾವಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. ನಾವು ಯಾವಾಗ ಬೇಕೋ ಆವಾಗ ನಮಗೆ ಮಲ್ಟಿಪಲ್ ವಿತ್ಡ್ರಾ ಮಾಡೋದಿತ್ತು ಅಮೌಂಟ್ನಂದರೆ ನಾವು ವಿತ್ಡ್ರಾವಲ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು ನಮ್ಮ ಒಂದು ಯೂಸ್ ಮಾಡಿರುವಂಥ ಒಂದು ಮನಿ ಮೇಲೆ ಪೇ ಇಂಟ್ರೆಸ್ಟ್ ಮಾಡಿದ್ರೆ ನಡೆಯುತ್ತೆ. ಹಾಗೆ ನಾವು ಈ ಒಂದು ಫ್ಲೆಕ್ಸ್ ಸ್ಯಾಲರಿ ಇನ್ಸ್ಟೆಂಟ್ ಕ್ಯಾಶ್ ಲೋನಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಕೆಲವೊಂದು ಎಲಿಜಿಬಿಲಿಟೀಸ್ ಇರಬೇಕಾಗುತ್ತೆ. ಸೊ ಆ ಎಲಿಜಿಬಲ್ ಬಂದುಬಿಟ್ಟು ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಮಿನಿಮಮ್ ಸ್ಯಾಲರಿ ಬಂದುಬಿಟ್ಟು 4000 ರೂಪೀಸ್ ಇರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 ಇಯರ್ಸ್ ಮೇಲೆ ಆಗಿರಬೇಕಾಗುತ್ತೆ. ಸೊ ಈ ಮೂರು ನಮಗೆ ಇತ್ತು ಅಂದರೆ ನಾವು ಇದಕ್ಕೆ ಎಲಿಜಿಬಲ್ ಇದ್ದೀವಿ. ಈ ಎಲ್ಲ ಎಲಿಜಿಬಿಲಿಟಿ ನಮಗೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡೋಕ್ಕೆ ನಾವು ಎಲಿಜಿಬಲ್ ಇದ್ದೀವಿ ಅಂತ ಅರ್ಥ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೋಡೋದಾದರೆ ಮೊದಲನೇದಾಗಿ ನಮ್ಮ ಒಂದು ಐಡೆಂಟಿಟಿ ಪ್ರೂಫ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಐಡೆಂಟಿಟಿ ಪ್ರೂಫ್ ಬಂದುಬಿಟ್ಟು ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ವೋಟರ್ ID ಈ 4ರಲ್ಲಿ ಒಂದು ಐಡೆಂಟಿಟಿ ಪ್ರೂಫ್ ಅನ್ನೋದು ಕೊಡಬೇಕಾಗತ್ತೆ. ಹಾಗೆ ಇಲ್ಲಿ ಪ್ಯಾನ್ ಕಾರ್ಡನ್ನು ಕೂಡ ನಾವು ಅವೈಲೇಬಲ್ ಇರಬೇಕಾಗುತ್ತೆ. ಅಂದರೆ ಪ್ಯಾನ್ ಕಾರ್ಡ್ನ ನಾವು ಡಾಕ್ಯುಮೆಂಟ್ನ ರಿಕ್ವೈರ್ಡ್ ಆಗುತ್ತೆ. ಅಡ್ರೆಸ್ ಪ್ರೂಫ್ ಅನ್ನೋದು ಕೇಳುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಯುಟಿಲಿಟಿ ಬಿಲ್ಸ್, ಹಾಗೆ ಆಧಾರ್, ಪಾಸ್ಪೋರ್ಟ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ವೋಟರ್ ID. ಸೊ ಇಷ್ಟರಲ್ಲಿ ಒಂದು ಅಡ್ರೆಸ್ ಪ್ರೂಫ್ನ ನಾವು ಕೊಡಬೇಕಾಗುತ್ತೆ. ಹಾಗೆ ನೆಟ್ ಬ್ಯಾಂಕಿಂಗ್ ವೆರಿಫಿಕೇಷನ್ಗೆ ವ್ಯಾಲಿಡಿಟಿ ಆಗಿರೋಂಥ ಒಂದು ಇನ್ಕಮ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ 24/7 ಇನ್ಸ್ಟೆಂಟ್ ಲೋನ್ನ ಸಿಗ್ತಾ ಇದೆ. ಹಾಗೆ ಇಲ್ಲಿ ಪೇಪರ್ ವರ್ಕ್ ಅನ್ನೋದು 0 ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಫಿಸಿಕಲ್ ಡಾಕ್ಯುಮೆಂಟೇಷನ್ ಇರೋದಿಲ್ಲ. ಜಸ್ಟ್ ನಮ್ಮ ಒಂದು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿದರೆ ಸಾಕು ಡಾಕ್ಯುಮೆಂಟ್ಸ್ನ, ನಮ್ಮ ಒಂದು ಲೋನ್ ಅಪ್ಲಿಕೇಶನ್ ಏನಾಗುತ್ತೆ ಸಕ್ಸಸ್ ಆಗುತ್ತೆ. ಸೊ ಯಾವ ರೀತಿಯಾಗಿ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನು ಸ್ಟೆಪ್ಸ್ ಇರುತ್ತೆ ಅನ್ನೋದು ನೋಡೋದಾದರೆ ಬನ್ನಿ ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆ ಡೌನ್ಲೋಡ್ ಮಾಡ್ಕೊಂಡ ನಂತರ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ OTP ಅನ್ನೋದನ್ನು ಕಳಿಸ್ತಾರೆ, ಒನ್ ಟೈಮ್ ಪಾಸ್ವರ್ಡ್ OTPನ. ಆ ಒಂದು OTPನ ಎಂಟರ್ ಮಾಡಿಕೊಂಡ್ರೆ ನಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಅಂದರೆ ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಒಂದು ಡಾಕ್ಯುಮೆಂಟ್ಸನ್ನು ನಾವು ಒಂದೊಂದಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ಆಧಾರ್, ಪ್ಯಾನ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್, ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು, ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಹಾಗೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಇರಬೇಕು ನಮ್ಮ ಹತ್ರ, ಯಾವ ರೀತಿಯಾಗಿ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ನೀಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಇವರು ಕೂಡ ನಿಮಗೆ ಲೋನ್ ಆಫರಿಂಗ್ನ ಮಾಡ್ತಾರೆ. ಸೊ ನಿಮಗೂ ಕೂಡ ಇನ್ಸ್ಟೆಂಟಾಗಿ ಲೋನ್ ಬೇಕಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗಾಯ್ಸ್, ಬಾಯ್.